ಎಲ್ಲರಿಗೂ ನಮಸ್ಕಾರ. ಸೂಪರ್ವೈಸರ್ ಹುದ್ದೆ ಆಕಾಂಕ್ಷಿಗಳಾಗಿರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆಯರು ತಾವು ಸೂಪರ್ವೈಸರ್ ಅಂದ್ರೆ ಅಂಗನವಾಡಿ ಮೇಲ್ವಿಚಾರಕಿ ಆಗುವುದು ಯಾವಾಗ? ಸೂಪರ್ವೈಸರ್ ಹುದ್ದೆಗಳಿಗೆ ಮೆರಿಟ್ ಆಧರಿಸಿ ಕಾರ್ಯಕರ್ತರಿಗೇನೆ ಪದೋನ್ನತಿಯನ್ನ ಕೊಡಬೇಕು ಅಂತ ರಾಜ್ಯ ಹೈಕೋರ್ಟ್ ಹೇಳಿದ್ದು ಆಗಿದೆ. ಹೀಗಿದ್ದರೂ ಸರ್ಕಾರ ಇನ್ನೂ ಏಕೆ ವಿಳಂಬ ಧೋರಣೆಯನ್ನ ಅನುಸರಣೆ ಮಾಡ್ತಾ ಇದೆ ಎಂಬಿತ್ಯಾದಿ ಪ್ರಶ್ನೆಗಳನ್ನ ಅಂಗನವಾಡಿ ಕಾರ್ಯಕರ್ತೆಯರು ಕೇಳ್ತಾ ಇದ್ದಾರೆ. ಇವೆಲ್ಲ ಪ್ರಶ್ನೆಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಮಂಡಲ ಅಧಿವೇಶನದ ವಿಧಾನಸಭೆ ಕಲಾಪದಲ್ಲಿ ಲಿಖಿತ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಉತ್ತರದ ವಿವರಗಳನ್ನ ನೋಡುವುದಕ್ಕೂ ಮುನ್ನ ಸೂಪರ್ವೈಸರ್ ಹುದ್ದೆಗಳ ನೇಮಕಾತಿಗಾಗಿ ಇಲ್ಲಿಯವರೆಗೂ ನಡೆದಂತಹ ಬೆಳವಣಿಗೆಗಳು ಮತ್ತು ಅದರ ಹಿನ್ನೆಲೆಗಳನ್ನು ಕೂಡ ತಿಳಿದುಕೊಳ್ಳಬೇಕಾಗಿರುವುದು ಅಗತ್ಯ. 2002-3ನೇ ವರ್ಷದಿಂದ ಪ್ರತಿ 5 ವರ್ಷಕ್ಕೊಮ್ಮೆ ಅಂಗನವಾಡಿ ಕಾರ್ಯಕರ್ತೆಯರನ್ನೇ ಸೇವಾ ಹಿರಿತನವನ್ನ ಆಧರಿಸಿ ಸೂಪರ್ವೈಸರ್ ಹುದ್ದೆಗಳಿಗೆ ನೇಮಕ ಮಾಡಲಾಗ್ತಾ ಇತ್ತು. 2013-14 ನಂತರ ಸೂಪರ್ವೈಸರ್ ಹುದ್ದೆಗಳಿಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಪದೋನ್ನತಿ ಮೂಲಕ ಭರ್ತಿ ಮಾಡುವ ಪ್ರಕ್ರಿಯೆಯನ್ನ ನಿಲ್ಲಿಸಲಾಯಿತು. ಅನಂತರ ಸರ್ಕಾರವು ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಸೂಪರ್ವೈಸರ್ ಹುದ್ದೆಗಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನ ಬರೆದು ಅದರಲ್ಲಿ ಉತ್ತೀರ್ಣರಾಗಿ ದಾಖಲಾತಿಗಳ ಪರಿಶೀಲನೆಗೆ ಒಳಪಡಬೇಕು ಎನ್ನುವ ನಿಯಮಾವಳಿಗಳನ್ನ ರೂಪಿಸಿತು. ಇದರ ಪ್ರಕಾರ ಸರ್ಕಾರವು 2016ರ ಕೊನೆಯಲ್ಲಿ ಕೆಪಿಎಸ್ಸಿ ಮೂಲಕ ಅಂಗನವಾಡಿ ಮೇಲ್ವಿಚಾರಕಿಯರ ಹುದ್ದೆಗಳ ಭರ್ತಿಗೆ ಅಧಿಸೂಚನೆಯನ್ನ ಹೊರಡಿಸಿತು. ಸದರಿ ಅಧಿಸೂಚನೆಯ ಪ್ರಕಾರ ಮೇಲ್ವಿಚಾರಕಿಯರ ಹುದ್ದೆಗಳಿಗೆ ಅಂಗನವಾಡಿಗಳ ಕಾರ್ಯಕರ್ತೆಯರು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಪರೀಕ್ಷೆಯನ್ನ ಬರೆದರು. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಅರ್ಧಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರಾದ ಅಭ್ಯರ್ಥಿಗಳಿಗೆ 2019ರಲ್ಲಿ ಸೂಪರ್ವೈಸರ್ ಹುದ್ದೆಗಳ ನೇಮಕಾತಿ ಆದೇಶವನ್ನ ಕೊಡಲಾಯಿತು. ಸರ್ಕಾರವು ಈ ಹಂತದಲ್ಲಿ ಮೇಲ್ವಿಚಾರಕಿಯರ ಹುದ್ದೆಗಳ ನೇರ ನೇಮಕಾತಿಗಾಗಿ ನಿಯಮಾವಳಿಗಳನ್ನ ರೂಪಿಸಿತು. ಇಲ್ಲಿ ಮೇಲ್ವಿಚಾರಕಿ ಹುದ್ದೆ ಬಯಸುವ ಅಂಗನವಾಡಿ ಕಾರ್ಯಕರ್ತೆಯ ಕನಿಷ್ಠ ವಿದ್ಯಾರ್ಹತೆಯನ್ನ PUC ಅಂತ ನಿಗದಿ ಮಾಡಲಾಯಿತು. ಇದಕ್ಕೂ ಮುನ್ನ ಈ ವಿದ್ಯಾರ್ಹತೆ SSLC ಮಾತ್ರ ಆಗಿತ್ತು. ಅನಂತರ 2024ರ ಜನವರಿಯಲ್ಲಿ ಸೂಪರ್ವೈಸರ್ ಹುದ್ದೆಗಳ ನೇಮಕಾತಿಗಾಗಿ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡಲಾಯಿತು. ಅನಂತರ ಮತ್ತೊಂದು ಪಟ್ಟಿಯನ್ನು ಕೂಡ ಪ್ರಕಟ ಮಾಡಿ 2025ರ ಆಗಸ್ಟ್ನಲ್ಲಿ ಅಂತಿಮವಾಗಿ 25ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಮೇಲ್ವಿಚಾರಕಿಯರ ಹುದ್ದೆ ನೇಮಕಾತಿ ಆದೇಶ ಪತ್ರವನ್ನ ಕೊಡಲಾಯಿತು. ಈ ನಡುವೆ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆ ಬರೆದು ಅದರಲ್ಲಿ ಉತ್ತೀರ್ಣರಾಗಿ ದಾಖಲಾತಿ ಪರಿಶೀಲನೆಗೆ ಹಾಜರಾದ ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ತಮಗೆ ಆದೇಶವನ್ನು ಮನೆಗೆ ಕಳುಹಿಸಲಾಗುವುದು ಅಂತ ಅಧಿಕಾರಿಗಳು ಹೇಳಿದ್ದರು. ಆದರೆ ಯಾವ ಆದೇಶವೂ ತಮಗೆ ಬರಲಿಲ್ಲ ಅಂತ ಅಳಲನ್ನ ತೋಡಿಕೊಂಡ್ರು. SSLC ಪರೀಕ್ಷೆಯನ್ನಷ್ಟೇ ಮುಗಿಸಿಕೊಂಡು ಅಂಗನವಾಡಿ ಕಾರ್ಯಕರ್ತೆಯರಾಗಿ ಸೇವೆ ಸಲ್ಲಿಸುತ್ತಿರುವವರು ಇನ್ನು ಮುಂದೆ ತಾವು ಸೂಪರ್ವೈಸರ್ ಹುದ್ದೆಯ ಕನಸು ಕಾಣುವ ಹಾಗೆಯೇ ಇಲ್ಲವಲ್ಲ ಎನ್ನುವ ನೋವನ್ನು ಕೂಡ ತೋಡಿಕೊಂಡ್ರು. ಕೆಪಿಎಸ್ಸಿ ಮೂಲಕ ಮೇಲ್ವಿಚಾರಕಿಯರ ಹುದ್ದೆಗಳ ಭರ್ತಿ ವಿಳಂಬವಾಗಿರುವ ಕಾರಣ ಈಗ ನೇರವಾಗಿ ಅಂಗನವಾಡಿ ಕಾರ್ಯಕರ್ತೆಯರನ್ನೇ ಮೆರಿಟ್ ಆಧರಿಸಿ ಸೂಪರ್ವೈಸರ್ ಹುದ್ದೆಗಳಿಗೆ ಒಂದು ಬಾರಿ ಮಾತ್ರ ಕೆಪಿಎಸ್ಸಿ ಪರೀಕ್ಷೆ ಇಲ್ಲದೆಯೇ ನೇರವಾಗಿ ಭರ್ತಿ ಮಾಡಿಕೊಳ್ಳಲಾಗುವುದು ಎನ್ನುವ ಸುದ್ದಿಗಳು ಮತ್ತೊಂದೆಡೆ ಕೇಳಿ ಬರಲಾರಂಭಿಸಿದವು. 2025ರ ಸೆಪ್ಟೆಂಬರ್ನಲ್ಲಿ ಬೆಳಗಾವಿಯಲ್ಲಿ ನಡೆದ ವರ್ಣರಂಜಿತ ಪೋಷಣ್ ಮಾಸಾಚರಣೆ ಸಮಾರಂಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸುದ್ದಿಗಳನ್ನು ಖಚಿತಪಡಿಸತಕ್ಕಂತಹ ಮಾತುಗಳನ್ನಾಡಿದರು. ಅಷ್ಟೇ ಅಲ್ಲ, ಸೂಪರ್ವೈಸರ್ ಹುದ್ದೆಗಳಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರಮೋಷನ್ ಕೊಡಲು ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಸಹ ಕಳಿಸಲಾಗಿದೆ ಅಂತಾನೂ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಅದು ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡುವಂತವ್ರು ಇರ್ಬೋದು. ಒನ್ ಟೈಮ್ ಪ್ರಮೋಷನ್ ಅವರನ್ನ ಸೂಪರ್ವೈಸರ್ ಅನ್ನಾಗಿ ಮಾಡುವಂತ ಫೈಲ್ ಕೂಡ ರೆಡಿ ಮಾಡಿದ್ರು. ಅಂಗನವಾಡಿಯಲ್ಲಿ ಕಲಿತಂತವ್ರು, ಅಂಗನವಾಡಿ ಟೀಚರ್, ಡಿಗ್ರಿ ಹೋಲ್ಡರ್, ಸೆಕೆಂಡ್ ಇಯರ್ ಆಗಿ ಒಳ್ಳೆ ಮಾರ್ಕ್ಸ್ ತಗೊಂಡಂತವ್ರನ್ನ ಸೂಪರ್ವೈಸರ್ ಮಾಡ್ಲಿಕ್ಕೆ ನಾನು ಈಗಾಗಲೇ ಸರ್ಕಾರಕ್ಕೆ 400 ಜನರನ್ನ
ಸೂಪರ್ವೈಸರ್ ಮಾಡ್ಲಿಕ್ಕೆ ಒನ್ ಟೈಮ್ ಪ್ರಮೋಷನ್ ಕೊಡ್ಲಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರಸ್ತಾವನೆಯನ್ನ ಕಳಿಸಿದ್ದೇನೆ. ಮುಂಬರುವಂತ ದಿನದಲ್ಲಿ ಅದನ್ನು ಕೂಡ ಮಾಡಿ ನಿಮ್ಮ ಸೇವೆಗೆ ಒಂದು ಗೌರವವನ್ನ ಕೊಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ನಾನು ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಆದರೆ ಈಗ ಸಚಿವರು ಹೇಳಿದ ಭಾಷೆಯಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ. ವಿಧಾನಸಭೆ ಕಲಾಪದಲ್ಲಿ 2026 ಮಾರ್ಚ್ 18ರಂದು ವಿಜಯಪುರ ಜಿಲ್ಲೆ ಇಂಡಿ ಕ್ಷೇತ್ರದ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ ಅವರು ಕೇಳಿದಂತಹ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಿಖಿತ ಉತ್ತರವನ್ನ ಕೊಟ್ಟಿದ್ದಾರೆ. ಮೇಲ್ವಿಚಾರಕೀಯರ ಹುದ್ದೆಗಳ ನೇಮಕಾತಿಗಾಗಿ ಸರ್ಕಾರವು ಅನುಸರಣೆ ಮಾಡ್ತಾ ಇರತಕ್ಕಂತಹ ಮಾನದಂಡಗಳು ಏನು? ಅಂಗನವಾಡಿ ಕಾರ್ಯಕರ್ತೆಯರನ್ನು ಮೇಲ್ವಿಚಾರಕಿ ಹುದ್ದೆಗಳಿಗೆ ಪದೋನ್ನತಿಯ ಮೂಲಕ ನೇಮಕ ಮಾಡಿಕೊಳ್ಳುವ ಕುರಿತು ರಾಜ್ಯ ಹೈಕೋರ್ಟ್ ನೀಡಿರತಕ್ಕಂತಹ ಆದೇಶದ ಕುರಿತು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? ಆದೇಶದ ಪ್ರಕಾರ ಯಾವ ಕಾಲಮಿತಿಯೊಳಗೆ ಪದೋನ್ನತಿಯನ್ನು ನೀಡಲಾಗುವುದು ಎನ್ನುವ ಪ್ರಶ್ನೆಗಳನ್ನು ಶಾಸಕರು ಕೇಳಿದ್ದರು. ಶಾಸಕರ ಪ್ರಶ್ನೆಗಳಿಗೆ ಸಚಿವರು ನೀಡಿದಂತಹ ಉತ್ತರ ಹೀಗಿದೆ. ಅಂಗನವಾಡಿ ಕಾರ್ಯಕರ್ತೆಯರನ್ನು ಮೇಲ್ವಿಚಾರಕೀಯರನ್ನಾಗಿ ಪದೋನ್ನತಿ ನೀಡಲು ಇಲಾಖೆಯ ಪ್ರಸಕ್ತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅವಕಾಶ ಇಲ್ಲ. ಅದಕ್ಕಾಗಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ಮೇಲ್ವಿಚಾರಕಿ ಹುದ್ದೆಗೆ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರನ್ನು ನೇಮಕಾತಿ ಪ್ರಾಧಿಕಾರವೆಂದು ಪರಿಗಣಿಸಿ ಮೇಲ್ವಿಚಾರಕಿ ಹುದ್ದೆಗೆ ನೇಮಕಾತಿ ಮಾಡಲು ಆರ್ಥಿಕ ಇಲಾಖೆಯ ಸಹಮತಿ ಕೋರಲು ಕ್ರಮ ವಹಿಸಲಾಗುತ್ತಿದೆ. ಆರ್ಥಿಕ ಇಲಾಖೆಯ ಸಹಮತಿ ದೊರೆತ ನಂತರ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ದಿನಾಂಕ 12/12/2025 ಆದೇಶದಂತೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಮೇಲ್ವಿಚಾರಕಿಯರ ಹುದ್ದೆಗೆ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲು ಕ್ರಮ ವಹಿಸಲಾಗುತ್ತದೆ. ನೋಡಿ, ಇಲ್ಲಿ ಗಮನಿಸಲೇಬೇಕಾದಂತಹ ಅಂಶ ಅಂದ್ರೆ ಬೆಳಗಾವಿ ಸಮಾರಂಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೂಪರ್ವೈಸರ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ವಿಧಾನಸಭೆಯಲ್ಲಿ ನೀಡಿದ ಲಿಖಿತ ಉತ್ತರದಲ್ಲಿ ಮೇಲ್ವಿಚಾರಕಿ ಹುದ್ದೆಗೆ ನೇಮಕಾತಿ ಮಾಡಲು ಆರ್ಥಿಕ ಇಲಾಖೆಯ ಸಹಮತಿ ಕೋರಲು ಕ್ರಮ ವಹಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಆರ್ಥಿಕ ಇಲಾಖೆಗೆ ಇನ್ನೂ ಪ್ರಸ್ತಾವನೆಯೇ ಹೋಗಿಲ್ಲ, ಹೋಗುವ ಹಂತದಲ್ಲಿದೆ ಅನ್ನೋದು ಸಚಿವರ ಮಾತಿನ ಅರ್ಥ. ಪದೋನ್ನತಿ ಮೂಲಕ ಸೂಪರ್ವೈಸರ್ ಹುದ್ದೆ ನೇಮಕಾತಿಗಾಗಿ ಅಪಾರ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆಯರು ಇನ್ನೆಷ್ಟು ದಿನಗಳ ಕಾಲ ಕಾಯಬೇಕು ಅನ್ನೋ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟವಾದ ಮತ್ತು ಖಚಿತವಾದಂತಹ ಉತ್ತರವನ್ನ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ.